ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತ್ಯೋತ್ಸವದ ಸಮಿತಿ ಅಧ್ಯಕ್ಷರನ್ನಾಗಿ ಚಂದ್ರಕಾಂತ್ ನಾಟಿಕರ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಎಂದು ಮಾದಿಗ ಸಮಾಜದ ಮುಖಂಡರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಮಾದಿಗ ಸಮಾಜದ ಸಮುದಾಯ ಭವನದಲ್ಲಿ ಮಾದಿಗ ಸಮಾಜದ ಬಂಧುಗಳು ಸಮುದಾಯದ ಎಲ್ಲಾ ಹಿರಿಯ ಮುಖಂಡರು ಸೇರಿಕೊಂಡು ಸಭೆ ಮಾಡಿ ಚರ್ಚಿಸಿ ಸರ್ವಾನುಮತದಿಂದ ಅವಿರೋಧವಾಗಿ ಚಂದ್ರಶೇಖರ್ ನಾಟಿಕರ್ ಅವರನ್ನು ಶಿವಶರಣರ ಮಾದರ ಚೆನ್ನಯ್ಯನವರ ಜಯಂತ್ಯೋತ್ಸವದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆ ಬಾಬು ಜಗಜೀವನ್ ರಾಮ್, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್, ವಿಶ್ವಗುರು ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಚಂದ್ರಕಾಂತ್ ನಾಟಿಕರ್ ಅವರನ್ನು ಮಾದಿಗ ಸಮಾಜದ ಮುಖಂಡರು ಹೂಗುಚ್ಛ ನೀಡಿ ಸನ್ಮಾನಿಸಿ ಸ್ವಾಗತಿಸಿದರು. ನಂತರ ಮಾದಿಗ ಸಮಾಜದ ಮುಖಂಡ ದಶರಥ್ ಕಲ್ಗುರ್ತಿ, ರಮೇಶ್, ಮಲ್ಲಿಕಾರ್ಜುನ್ ಜುನ್ಕೆ ಹಾಗೂ ನೂತನ ಅಧ್ಯಕ್ಷ ಚಂದ್ರಕಾಂತ್ ನಾಟಿಕರ್ ಮಾತನಾಡಿದ ಸರ್ವಾನುಮತದಿಂದ ಅವಿರೋಧವಾಗಿ ನನ್ನನ್ನು ಶಿವಶರಣರ ಮಾದರ ಚೆನ್ನಯ್ಯನವರ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಎಲ್ಲಾ ಮಾದಿಗ ಸಮಾಜದ ಮುಖಂಡರಿಗೆ ಧನ್ಯವಾದ ತಿಳಿಸಿದರು. ಇವತ್ತಿನ ದಿನ ಇಡೀ ನಮ್ಮ ಗುಲ್ಬರ್ಗ ಜಿಲ್ಲಾ ಮಾದಿಗ ಸಮಾಜದ ವತಿಯಿಂದ ನಮ್ಮ ಸಮಾಜದ ಸಮುದಾಯ ಭವನದಲ್ಲಿ ಸಭೆ ಕರೆದು ಸಭೆಯಲ್ಲಿ ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತ್ಯೋತ್ಸವ ಒಂದು ಸಮಿತಿ ರಚನೆ ಮಾಡಲಿತ್ತು. ಆ ಸಮಿತಿಯ ಅಧ್ಯಕ್ಷರು ನೇಮಕ ಮಾಡಬೇಕಾದರೆ ನಮ್ಮ ಸಮಾಜದ ಹಿರಿಯರಾದಂಥ ಶ್ಯಾಮ್ ನಾಟಿಕರ್ ಅಣ್ಣವರಿರ್ಬೋದು, ಪರಮೇಶ್ವರ್ ಖಾನಾಪುರ್ ಅವರು, ರಾಜು ವಾಡೇಕರ್ ಅವರು, ಬಾಬು ಸುಂಟನ್ ಅವರು, ನಿಂಗರಾಜ್ ತಾರ್ಪೈಲ್ ಅವರು, ಮಲ್ಲು ಜಿನಕೇರಿ ಅವರು, ರಮೇಶ್ ವಾಡೇಕರ್ ಅವರು, ಬಾಬು ಸುಂಟನ್ ಅವರು, ಹಲವಾರು ಮತ್ತು ಯುವಕರು ಹಿರಿಯರು ವಿವಿಧ ಬಡಾವಣೆಯ ಎಲ್ಲ ಹಿರಿಯರು ಮತ್ತು ಯುವಕರು ಬಂದು ಇವತ್ತು ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಚಂದ್ರಕಾಂತ್ ನಾಟಿಕರ್ ಅವರಿಗೆ ನೇಮಕ ಮಾಡಲಾಗಿದೆ. ಈ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರು ಮಾತ್ರ ನೇಮಕ ಮಾಡಿದ್ದು. ನಾಳೆ ಅಥವಾ ನಾಡಿದ್ದು ನಮ್ಮ ಸಮಾಜದ ಹಿರಿಯರು ಎಲ್ಲ ಕೂಡಿಕೊಂಡು ಈ ಸಮಿತಿಯನ್ನು ರಚನೆ ಮಾಡಿಕೊಡಲಾಗುತ್ತದೆ. ಆ ಸಮಿತಿ ಆದ ನಂತರ ಇಡೀ ಸಮುದಾಯದ ಎಲ್ಲ ನಾಯಕರು ಕೂಡಿಕೊಂಡು ಒಂದು ದಿನಾಂಕವನ್ನು ನಿಗದಿಪಡಿಸಿ, ಇನ್ನೂ ದಿನಾಂಕವನ್ನು ನಿಗದಿಪಡಿಸಿಲ್ಲ, ನಾಳೆ ದಿನಾಂಕ ನಿಗದಿಪಡಿಸಿ ಒಳ್ಳೆ ಅತಿ ವಿಜೃಂಭಣೆಯಿಂದ ಆಚರಿಸಬೇಕಾದರೆ ಇಡೀ ನಮ್ಮ ಈಗ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಆ ಅಧ್ಯಕ್ಷರು ಇಡೀ ನಮ್ಮ ಸಮಾಜದ ಹಿರಿಯರ ಮಾರ್ಗದರ್ಶನದಂತೆ ತೆಗೆದುಕೊಂಡು ಅವರ ನಿರ್ದೇಶನವನ್ನು ತೆಗೆದುಕೊಂಡು ಒಳ್ಳೆಯ ರೀತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿ ಹಿಂದೂ ಆಗಿರ್ಬಿಡ್ದು ಮುಂದೆ ಆಗಿರ್ಬಿಡ್ದು ಅಂಥ ಜಯಂತ್ಯೋತ್ಸವ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದು ಮಾದಿಗರ ಧಾರ್ಮಿಕ ಗುರುಗಳಾದಂಥ ಮಾದಿರ ಚೆನ್ನಯ್ಯನವರ 176ನೇ ಜಯಂತ್ಯೋತ್ಸವದ ಅಂಗವಾಗಿ ಇಂದು ಕಲಬುರಗಿ ಜಿಲ್ಲೆಯಾದಂಥ ಎಲ್ಲ ಸಮಸ್ತ ಮಾದಿಗರು ಸೇರಿ ಗುಲ್ಲಬಾಡಿ ಭವನದಲ್ಲಿ ಇವತ್ತು ಮಾದಿಗ ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷರಾಗಿ ಚಂದ್ರಕಾಂತ್ ನಾಟಿಕರ್ ಅನ್ನೋರಿಗೆ ಆಯ್ಕೆ ಮಾಡಲಾಗಿದೆ. ಮತ್ತು ಅವರು ಮಾದರ ಚೆನ್ನಯ್ಯ ಬಗ್ಗೆದಾಗ ಅವ್ರ ಚರಿತ್ರೆ ಬಗ್ಗೆದಾಗ ಒಳ್ಳೆಯ ಒಂದು ಚಿಂತನೆ, ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡಿದ್ದಾರೆ. ಆದ್ದರಿಂದ ಈ ವರ್ಷ ಮಾದರ ಚೆನ್ನಯ್ಯನವ್ರ ಜಯಂತಿ ಅತಿ ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ತಿಳ್ಕೇಸಿ ಅವರು ಎಲ್ಲ ಜನತೆಯ ಮುಂದೆ ಈಗಾಗಲೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಅದೇ ಥರ ಮಾಡ್ತಾರೆ ಅಂತ ತಿಳ್ಕೇಸಿ ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಒಂದು ಬೆಂಬಲ ಸೂಚಿಸುತ್ತಾ ಈ ಬಾರಿ ಜಯಂತಿ ಅದ್ದೂರಿಯಾಗಿ ಮಾಡಬೇಕು. ಅದಲ್ಲದೆ ಮಾದರ ಚೆನ್ನಯ್ಯನ ಗುರುಗಳಾದ ಮಾದರ ಚೆನ್ನಯ್ಯನ ವಚನಗಳು ಮತ್ತು ತತ್ವಗಳು ನಮ್ಮ ಎಲ್ಲ ಜನಾಂಗಕ್ಕೂ ಮತ್ತು ಕಲಬುರಗಿ ಜಿಲ್ಲಾದಂಥ ಎಲ್ಲ ನಾಗರಿಕರು ಅವ್ರ ತತ್ವಗಳು ಏನು, ಅವ್ರ ಸಿದ್ಧಾಂತಗಳೇನು, ಅವ್ರ ವಚನಗಳು ಏನು, ಅಣ್ಣ ಬಸವಣ್ಣವರು ಅವರು ಮಾದರ ಚೆನ್ನಯ್ಯನ ತಂದೆ ಎಂದು ಸಂಬೋಧಿಸಿದ ಅರ್ಥವೇನು, ಗುರುಗಳಾದ ಎಲ್ಲ ಒಂದು ಗುರುಗಳ ಸಮಿತಿ ಏನಿತ್ತು ಅನುಭವ ಮಂಟಪದಲ್ಲಿ ಎಲ್ಲರೂ ಶ್ರೇಷ್ಠ ವಚನಕಾರರಲ್ಲಿ ಅತಿ ಶ್ರೇಷ್ಠ ವಚನಕಾರರಾದಂಥ ಮಾದರ ಚೆನ್ನಯ್ಯನವರ ಒಂದು ಚರಿತ್ರೆಯನ್ನು ಇಡೀ ಜಿಲ್ಲಾದ್ಯಂತ ಎಲ್ಲರಿಗೆ ತಲುಪಿಸಲು ಮುಟ್ಟಿಸಲು ಈ ಒಂದು ಜಯಂತಿ ಮುಖಾಂತರ ಅವರ ಚರಿತ್ರೆಯನ್ನು ಎಲ್ಲರಿಗೆ ಬಹಿರಂಗಪಡಿಸಲು ಅವರ ತತ್ವ ಬಗ್ಗೆಯನ್ನು ಅಳವಡಿಸಿಕೊಳ್ಳಲು ಎಲ್ಲ ಕರೆ ಕೊಡಲಾಗುತ್ತದೆ. ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತ್ಯೋತ್ಸವ ಅಧ್ಯಕ್ಷೆಯ ಅಂಗವಾಗಿ ಸಭೆಯನ್ನು ಗುಲ್ಲಾಬಡಿ ಭವನದಲ್ಲಿ ನಮ್ಮ ಹಿರಿಯರ ಮುಖಂಡರು, ಸಮಾಜದ ಮುಖಂಡರಾದ ಎಲ್ಲ ಶ್ಯಾಮ್ ನಾಟಕರ್ ಆಗಿರ್ಬೋದು, ಪರಮೇಶ್ವರಣ್ಣಗಿರ್ಬೋದು, ಲಿಂಗರಾಜಣ್ಣವ್ರದ್ದು, ರಮೇಶ್ ವಾಡೇಕರ್ ಅವರಾಗಿರ್ಬೋದು, ರಾಜು ವಾಡೇಕರ್ ಅಣ್ಣವರಾಗಿರ್ಬೋದು, ದಶರಥ್ ಕಲ್ಗುರ್ತಿ ಅಣ್ಣವರಾಗಿರ್ಬೋದು, ಈ ಒಂದು ಎಲ್ಲರ ಹಿರಿಯರ ಮುಖಂಡರಲ್ಲಿ ಈ ಒಂದು ಚಂದ್ರಕಾಂತ್ ನಾಟಿಕರ್ ಅವರು ಈ ಸರ್ತಿ
ಅವಿರೋಧವಾಗಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಮುಖಂಡರಿಗೆ ಮೊದಲನೇದಾಗಿ ಅಭಿನಂದನೆಗಳು. ಹಾಗೂ ನಮ್ಮ ನೂತನ ಅಧ್ಯಕ್ಷ ಆಗಿರುವಂಥ ಚಂದ್ರಕಾಂತ್ ನಾಟಿಕರ್ ಅಣ್ಣವರಿಗೆ ಅವರಿಗೂ ಅಭಿನಂದನೆಗಳು. ಈ ಒಂದು ಜಯಂತಿ ಅಂಗವಾಗಿ ಪ್ರತಿ ವರ್ಷ ಏನು ಮಾಡ್ಕೊತ ಈ ಜಿಲ್ಲೆಯಲ್ಲಿ ಸುಮಾರು 3-4 ವರ್ಷ ಮಾಡ್ಕೊಂಡ್ಬಂದೀವಿ. ಅದೇ ರೀತಿಯಾಗಿ ಇನ್ನೂ ಅದಕ್ಕಿಂತ ಹೆಚ್ಚಿನ ವಿಜೃಂಭಣೆಯನ್ನು ಮಾಡಿ ತೋರಿಸಬೇಕಾಗಿ ಇನ್ನು ನಮ್ಮ ಯುವಕರಲ್ಲಿ, ಸಮುದಾಯ ಯುವಕರಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ಹುರುಪನ್ನು ಮಾಡಿಕೊಡಬೇಕು, ತೋರಿಸ್ಕೊಡ್ಬೇಕು. ಇನ್ನು ಈ ಜಯಂತಿ ಇನ್ನೂ ನಾವು ಹೆಚ್ಚಿನ ಪ್ರಮಾಣದ ಹೆಚ್ಚಿಗೆ ಒಂದು ಸೌಂದರ್ಯೀಕರಣ ಮಾಡ್ಬೋದು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನೀವು ಮುಂದೆ ಈ ಒಂದು ಜಯಂತಿಯನ್ನು ಮಾಡಬೇಕು. ಇಂದು ಕಲಬುರಗಿ ನಗರದ ಗುಲ್ಲಬಾಡಿ ಬಡಾವಣೆಯಲ್ಲಿ ಶಿವಶರಣ ಮಾದರಿ ಚೆನ್ನಯ್ಯನವರ ಜಯಂತ್ಯೋತ್ಸವದ ಅಂಗವಾಗಿ ಮಾದಿಗ ಸಮಾಜದ ಹಿರಿಯರು ಮುಖಂಡತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ. ಶಿವಶರಣ ಮಾದರ ಚೆನ್ನಯ್ಯನವರ ಜಯಂತ್ಯೋತ್ಸವದ ನೂತನ ಸಮಿತಿಯ ಅಧ್ಯಕ್ಷನಾಗಿ ಸಮಾಜದ ಎಲ್ಲ ಹಿರಿಯರು, ಶ್ಯಾಮಣ್ಣವರು, ರಾಜು ಅಣ್ಣವರು, ಬಾಬು ಸುಂಟನವರು, ದಶರಥ್ ಕಲಗುರ್ತಿಯವರು, ರಾಜು ವಾಡೇಕರ್ ಅಣ್ಣವರು, ಇನ್ನಿದ್ದರು ಎಲ್ಲರೂ, ಲಿಂಗರಾಜ್ ಅಣ್ಣವರು, ಮಲ್ಲು ಜಿನ್ಗೇರಿ ಅಣ್ಣವರು ಮತ್ತು ವಿವಿಧ ಬಡಾವಣೆಯ ಎಲ್ಲ ಯುವಕರು ಮತ್ತು ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನನ್ನನ್ನು ಶಿವಶರಣ ಮಾದರ ಚೆನ್ನಯ್ಯನ ಜಯಂತ್ಯೋತ್ಸವ 976ನೇ ವರ್ಷ ಜಯಂತ್ಯೋತ್ಸವ ಆಚರಣೆ ಅಧ್ಯಕ್ಷನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮ ಸಮಾಜದ ಹಿರಿಯರಿಗೂ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಒಂದು ತಾವು ಸಮಾಜದ ಹಿರಿಯರು ಏನು ಜವಾಬ್ದಾರಿ ಒಂದು ಜಯಂತ್ಯೋತ್ಸವದ ನನ್ನನ್ನು ಅವಿರೋಧವಾಗಿ ಏನು ಆಯ್ಕೆ ಮಾಡಿದ್ದೀರಿ, ನಾನು ಮುಂಬರುವ ದಿನದಲ್ಲಿ ತಮ್ಮ ಒಂದು ಮಾರ್ಗದರ್ಶನದ ಒಂದು ಹಾಕೊಟ್ಟಂಥ ಒಂದು ದಾರಿಯಲ್ಲಿ ನಾನು ಅತಿ ಒಂದು ವಿಶಿಷ್ಟತೆಯಿಂದ ನಮ್ಮ ಶಿವಶರಣ ಮಾದರ ಚೆನ್ನಯ್ಯನವರ ಒಂದು ಜೀವನ ಚರಿತ್ರೆ, ಅವರ ವಚನಗಳನ್ನು ಇಡೀ ಸಮಾಜದ ಒಂದು ಎಲ್ಲ ಒಂದು ಬಡಾವಣೆಯ ಯುವಕರಿಗೆ ಮತ್ತು ವಿದ್ಯಾವಂತರಿಗೆ, ಮಹಿಳೆಯರಿಗೆ, ಅಕ್ಕ ತಂಗಿಯರಿಗೆ ಎಲ್ಲರಿಗೆ ಒಂದು ಅವರ ಒಂದು ಜೀವನ ಚರಿತ್ರೆ ಒಂದು ಅರಿವು ಮೂಡುವ ಜೊತೆಗೆ ಒಂದು ಜಯಂತಿಯನ್ನು ಅತಿ ಒಂದು ಒಳ್ಳೆಯ ಒಂದು ವಿಶಿಷ್ಟತೆಯ ಒಂದು ರೂಪದಿಂದ ಸಾಂಸ್ಕೃತಿಕ ಮತ್ತು ಇನ್ನಿತರ ಎಲ್ಲ ಚಟುವಟಿಕೆಯಿಂದ ಈ ಒಂದು ಜಯಂತ್ಯೋತ್ಸವವನ್ನು ನಾನು ಆಚರಣೆ ಮಾಡಿ ಯಶಸ್ವಿ